ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಸಂಧಿಮತೆ ನಮಃ. ಓಂ ಅಕೃತಂ ಯತ್ತೇ ಅಸ್ತ್ಯುಕ್ತಂ ನವೀಯೋ ಜನಯಸ್ವ ಯಜ್ಞೈಃ ಸುತಯಿತ್ವಂ ನಿಮಿಷ್ಲ ಇಂದ್ರ ಸೋಮೇ ಸ್ತೋಮೇ ಬ್ರಹ್ಮಣಿ ಶಸ್ಯಮಾನೇ. ಶ್ರೀ ಗುರುಭ್ಯೋ ನಮಃ. ವಿಷ್ಣು ಸಹಸ್ರನಾಮ ಸ್ತೋತ್ರದ 207ನೇಯ ನಾಮ ಸಂಧಿಮಾನ್ ಅನ್ನುವಂಥ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂಥ ಬೃಹತಿ ಮಂತ್ರ. ಇಷ್ಟರ ಅರ್ಥವನ್ನು ನಾವೀಗ ನೋಡಬೇಕಾಗಿದೆ. ಸಂಧಿ ಅಂದರೆ ಜೋಡಣೆ, ಜೊತೆಗೂಡುವಿಕೆ ಅಂತ ಅರ್ಥ. ಈಗ ನಾವು ನೋಡ್ತಾ ಇರುವ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಈ ಸಂಧಿಮಾನ್ ಅನ್ನುವ ಶಬ್ದದ ಅರ್ಥವನ್ನು ನಾವು ಹೀಗೆ ಗ್ರಹಿಸಬೇಕು. ಭಕ್ತ ಜನರಿಗೂ ಪ್ರಭುವಾದ ಭಗವಂತನಿಗೂ ಏನೊಂದು ಸಂಬಂಧ, ಮಿಲನ ಇದೆ, ಅದೇ ಸಂಧಿ. ಭಕ್ತರು ಈ ಸಂಸಾರದಲ್ಲಿದ್ದಾಗಲೇ ಅಥವಾ ಮುಕ್ತರಾದ ಮೇಲೆ ಶಾಶ್ವತವಾಗಿ ಭಗವಂತನನ್ನು ತಲುಪುವುದೇ ಸಂಧಿ. ಆ ಸಂಧಿ ಉಳ್ಳವನಾದ್ರಿಂದ ಭಗವಂತನನ್ನ ಸಂಧಿಮಾನ್ ಅನ್ಬೇಕು. ಸಂಧಿಯನ್ನು ಮಾಡಿಕೊಟ್ಟವನೇ ಅವನು. ಸಂಧಿ ಅಂದರೆ ಅಕ್ಷರಗಳ ಸಂಧಿ. 2 ಅಕ್ಷರಗಳು, ಜಗತ್ತಿನ ಯಾವುದೇ 2 ಅಕ್ಷರಗಳಿರಲಿ, ಆ 2 ಅಕ್ಷರಗಳ ಸಂಧಿಯನ್ನು ಮಾಡಿ ಅದಕ್ಕೊಂದು ವಿಶೇಷ ಅರ್ಥವನ್ನು ಹೇಳಿ ಅದನ್ನು ಜನರಿಗೆ ತಿಳಿಸಿಕೊಡುವವನು ಭಗವಂತ. ವರ್ಣದ್ವಯ ಸಮಾಯೋಗೆ ಷ್ಣು ಶಬ್ದಸ್ಯ ಅರ್ಥಮೇವತು. ಎಲ್ಲೇ 2 ಅಕ್ಷರಗಳು ಸೇರಲಿ ಅದಕ್ಕೆ ಈ ಭಗವಂತ ಬಲರೂಪ ಮತ್ತು ಅವನು ಎಲ್ಲರಿಗೂ ಕೂಡ ನಿಯಾಮಕ ಅನ್ನೋ ಅರ್ಥವನ್ನೇ ಹೇಳ್ತದಂತೆ ಶಾಸ್ತ್ರ. ಹೀಗೆ 2 ಅಕ್ಷರಗಳ ಸಂಧಿಯಲ್ಲಿದ್ದು ಅದರಿಂದ ವಿಶೇಷ ಅರ್ಥವನ್ನು ಆವಿಷ್ಕರಿಸುವವನು. ಸ್ತ್ರೀ ಪುರುಷರ ಸಂಧಿ ಮಿಲನದಲ್ಲಿದ್ದು ಇನ್ನೊಂದು ಹುಟ್ಟಿಗೆ ಕಾರಣ ಆದವನು. ಪೃಥ್ವಿ ಅಪ್ ತೇಜಸ್ಸು, ಪೃಥ್ವಿ ಜಲ ತೇಜಸ್ಸು ಇವುಗಳ ಸಂಧಿಯಲ್ಲಿದ್ದು ತ್ರಿವೃತ್ಕರಣದ ಮೂಲಕ ಹೊಸ ಪದಾರ್ಥವನ್ನು ಹುಟ್ಟಿಸುವವನು. ಅದರಿಂದ ಕೂಡ ಆತ ಸಂಧಿಮಾನ್. ಸಂಧಿಮಾನ್ ಅನ್ನೋ ಶಬ್ದಕ್ಕೆ ಬುದ್ಧಿವಂತ ಅಂತ ಕೂಡ ಅರ್ಥ ಹೇಳಿದ್ದಾರೆ. ಸಂಧಿಮಾನ್, ಬುದ್ಧಿ, ಬಹಳ ಬುದ್ಧಿ ಉಳ್ಳವನು ಅಂತ ಅರ್ಥ, ಸರ್ವಜ್ಞ ಅಂತ ಅರ್ಥ. ಮತ್ತೆ ಈ ಜಗತ್ತೆಲ್ಲದಕ್ಕೂ ಕೂಡ ಮಳೆ ಬೆಳೆಯ ಮೂಲಕ ಪೋಷಣೆ ಕೊಡುವವನು. ಸಮ್ಯಕ್ ಧಿನೋತಿ, ಆದ್ರಿಂದ ಸಂಧಿ ಅಂದರೆ ಇಂದ್ರ. ಆ ಇಂದ್ರನನ್ನ ಹೊಂದಿರುವವನು, ಇಂದ್ರನನ್ನು ತನ್ನ ಒಳಗಿಟ್ಕೊಂಡಿರುವವನು, ಇಂದ್ರನ ಅಂತರ್ಯಾಮಿ ಆಗಿರುವವನು ಈ ಭಗವಂತ. ಆದ್ರಿಂದ ಆತ ಸಂಧಿಮಾನ್. ಜುಲೋಕ ಮತ್ತು ಪೃಥ್ವಿಗಳು, ಬಾನು ಮತ್ತು ಭುವಿಗಳಿಗೆ ಸಂಧಿ ಅನ್ಬೇಕು. ಯಾಕಂದ್ರೆ ಅವೇ ಈ ಜಗತ್ತನ್ನು ಧರಿಸಿರುವಂಥವು, ಶ್ರೀದೇವಿ ಮತ್ತು ಭೂದೇವಿಯರು. ಅವರಿಬ್ಬರನ್ನು ಕೂಡ ಇವನು ಪೋಷಿಸುವವನು, ಅವರಿಬ್ಬರಿಗಿಂತಲೂ ಉತ್ತಮ. ಆದ್ರಿಂದ ಸಂಧಿಮಾನ್ ಅಂತ ಹೀಗೊಂದು ಅರ್ಥವನ್ನು ಕೂಡ ಶಾಸ್ತ್ರಜ್ಞರು ವರ್ಣಿಸ್ತಾರೆ. ಇದಿಷ್ಟೀಗ ಆ ಸಂಧಿಮಾನ್ ಎಂಬ ಶಬ್ದದ ಸಾಮಾನ್ಯ ಅರ್ಥಗಳನ್ನು ನಾವು ನೋಡಿದ್ದಾಯ್ತು. ಇನ್ನು ಮುಂದೆ ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥವನ್ನು ಹೇಳ್ತಾರೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮೊದಲಾದವರು, ಅದನ್ನ ಈಗ ನಾವು ನೋಡೋಣ. ಮೂಲ ಋಗ್ವೇದದಲ್ಲಿ 6ನೇ ಮಂಡಲದ 18ನೇಯ ಸೂಕ್ತದ ಕೊನೆಯ ಮಂತ್ರ, 15ನೇ ಮಂತ್ರ.
ಅನುದ್ಯಾವಾ ಪೃಥಿವೀ ತತ್ತ ಓಜೋ ಮರ್ತ್ಯ ಜಿಹತ ಇಂದ್ರದೇವಾಹ ಕೃಷ್ವಾಕೃತ್ನೋ ಅಕೃತಯತ್ತೆ ಅಸ್ತ್ಯುಕ್ತಂ ನವಿಯೋ ಜನಯಸ್ವ ಯಜ್ಞೈಹಿ ಅಂತ. ಮತ್ತೆ ಅದೇ 6ನೇ ಮಂಡಲದ 23ನೇ ಸೂಕ್ತದ ಮೊದಲನೇ ಮಂತ್ರ ಒಂದಿದೆ. ಆ ಮಂತ್ರದಲ್ಲಿ ಒಂದಿಷ್ಟು ಭಾಗವನ್ನ ಇಲ್ಲಿ ತಗೊಂಡು ಈ ಮಂತ್ರವನ್ನ ಹೆಣೆದಿದ್ದಾರೆ. ಸುತಯಿತ್ವಂ ನಿಮಿಷ್ಟ್ಲ ಇಂದ್ರ ಸೋಮೆ ಸ್ತೋಮೆ ಬ್ರಹ್ಮಣಿ ಶಸ್ಯಮಾನೆ ಅಂತ ಆ ಮುಂದಿನ ಮಂಡಲ ಏನಿದೆ, ಇದೇ 6ನೇ ಮಂಡಲದ ಮುಂದಿನ 23ನೇ ಸೂಕ್ತ, ಅಲ್ಲಿಯ ಮೊದಲನೇ ಮಂತ್ರದ ಒಂದಿಷ್ಟು ಭಾಗವನ್ನು ತಗೊಂಡು ಈ ಬೃಹತಿ ಮಂತ್ರವನ್ನು ಹೆಣೆದಿದ್ದಾರೆ. ಅಲ್ಲಿ ಸಾಯಣಾಚಾರ್ಯರು ಅಕೃತಂ ಯತ್ತೆ ಅಸ್ತ್ಯುಕ್ತಂ ಅಂತ ಏನು ಭಾಗ ಇದೆ ಅದಕ್ಕೇನು ಅರ್ಥ ಮಾಡಿದ್ದಾರೆ ಅಂತ ನೋಡೋಣ. ಇಂದ್ರನೇ, ನಿನ್ನ ಅನೇಕಾನೇಕ ಕರ್ಮಗಳ ಮಹಿಮೆಗಳ ಪೈಕಿ ಯಾವುದಿನ್ನೂ ಬಾಕಿ ಇದೆ ಅದನ್ನು ಮಾಡು. ಮತ್ತೆ ಯಜ್ಞದಲ್ಲಿ ಹೊಸ ಒಂದು ಸ್ತೋತ್ರವನ್ನು ಹುಟ್ಟು ಹಾಕು, ಹೊಸ ಒಂದು ಸ್ತೋತ್ರವನ್ನ ಬೆಳಕಿಗೆ ತಾ ಅಂತ ಈಗ ಅವನ ಪ್ರಾರ್ಥನೆ, ಇಂದ್ರನ ಸನ್ನಿಧಾನದಲ್ಲಿ ಆ ಪ್ರಾರ್ಥನೆ. ಇದು ಆ 18ನೇಯ ಸೂಕ್ತಕ್ಕೆ ಸಂಬಂಧಪಟ್ಟಂತಹ ಪ್ರಾರ್ಥನೆ ಆಯಿತು. ಮುಂದೆ 23ನೇ ಸೂಕ್ತದಲ್ಲಿ ಸುತಯಿತ್ವಂ ನಿಮಿಷ್ಟ್ಲ ಅಂತ ಏನಿದೆಯಲ್ಲ, ಅದಕ್ಕೆ ಸಾಯಣಾಚಾರ್ಯರು ಈ ರೀತಿಯಾಗಿ ಅರ್ಥ ಬರೀತಾರೆ. ಸೋಮರಸವನ್ನ ಹಿಂಡಿದಾಗ, ಈ ಸೋಮೇಸುತೆ ಅಂದ್ರೆ ಸೋಮರಸವನ್ನು ಹಿಂಡಿದಾಗ, ಮತ್ತೆ ಬ್ರಹ್ಮ ಅಂದ್ರೆ ಬೃಹತ್ತಾದಂತಹ ಸ್ತೋತ್ರವೊಂದನ್ನು ಉಚ್ಚಾರ ಮಾಡ್ತಾ ಇರುವಾಗ, ಮತ್ತೆ ಉಕ್ತ ಅಂದ್ರೆ ಶಾಸ್ತ್ರ, ಅದನ್ನ ಉಚ್ಚಾರ ಮಾಡ್ತಾ ಇರುವಾಗ, ನಾವು ಹಿಂದೆ ನೋಡಿದ್ದೀವಿ, ಸ್ತೋತ್ರ ಅಂದ್ರೆ ಸಂಗೀತದ ಛಾಯೆ ಉಳ್ಳದ್ದು ಸ್ತೋತ್ರ, ಸಂಗೀತದ ಛಾಯೆ ಇಲ್ಲದೆ ಇರುವುದು ಶಾಸ್ತ್ರ ಅಷ್ಟೆ. ಎರಡೂ ಭಗವಂತನ ಪ್ರಶಂಸಾರೂಪವಾದದ್ದೇ. ಆಗ ನೀನು ನಿಮಿಷ್ಟ್ಲಹ ಅಂದ್ರೆ ಜೋಡಣೆ ಮಾಡುವವನು ಅಂತ ಅರ್ಥ. 2 ಕುದುರೆಗಳನ್ನ ರಥಕ್ಕೆ ಜೋಡಣೆ ಮಾಡಿಕೊಂಡು ಹೂಡಿಕೊಂಡು ನಮ್ಮ ಬಳಿಗೆ ಬರಬೇಕು ಅಂತ ಅದರ ಅರ್ಥ. ಏಕೆಂದ್ರೆ ಆ ಮೂಲ ಮಂತ್ರದಲ್ಲಿ ಮಘವನ್ ಹರಿಭ್ಯಾಂ, ಹರಿ ಅಂದ್ರೆ ಕುದುರೆಗಳು, ಆ ಕುದುರೆಗಳನ್ನು ಹೂಡಿದ ರಥದಲ್ಲಿ ಬಾ ಅಂತಿದೆ. ಅದರಿಂದ ನಿಮಿಷ್ಟ್ಲ ಅಂದ್ರೆ ಆ ರಥಗಳನ್ನ ಹೂಡಿಕೊಂಡು ಬಾ ಅಂತ ಇಂದ್ರನ ಪ್ರಾರ್ಥನೆ. ಅದು ನಿಮಿಷ್ಟ್ಲ ಅಂತ ಶಬ್ದ ಮೂಲದಲ್ಲಿ, ಅದಕ್ಕೆ ಮಿಶ್ರ ಅದ್ರ ಜೊತೆಗೂಡಿ, ಇಷ್ಟರ್ಥ ಸಾಯಣಾಚಾರ್ಯರು ಹೇಳ್ತಾರೆ. ಇದೀಗ ನಾವು ಹೀಗೆ ಸಾಯಣಾಚಾರ್ಯ ಹೇಳಿದ ಅರ್ಥವನ್ನ ನೋಡಿದ್ದಾಯ್ತು. ಮುಂದೆ ಇದೇ ಮಂತ್ರಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಸಂಧಿಮಾನ್ ಅಂದ್ರೆ ಬುದ್ಧಿವಂತ ಅನ್ನೋ ಅರ್ಥವನ್ನ ಹೇಳಿದವರು, ಸಂಧೀಮಾನ್ ಅಂತ ಅರ್ಥವನ್ನು ಹೇಳಿದವರು ಅವರೇ. ಮತ್ತೆ ಸಂಧಿ ಅಂದ್ರೆ ಬುದ್ಧಿ, ನಾವಿದು ನೋಡಿದ್ದೀವಿ. ಕವೀನಾಂ ಕವಿತಮ ಅಂತ ಮೂಲ ಮಂತ್ರದಲ್ಲಿದೆ. ಆದ್ದರಿಂದ ಸಂಧಿಮಾನ್ ಅಂದ್ರೆ ಸರ್ವಜ್ಞ ಅಂತ ಇದು ಅರ್ಥ ಭಗವಂತಾಚಾರ್ಯ ಹೇಳೋದು. ಇದಲ್ಲದೆ ಈ ಜಗತ್ತೆಲ್ಲವನ್ನು ಪೋಷಿಸುವವನು ಅಂತ ಅರ್ಥವನ್ನು ಹೇಳಿದವರು ಅವರೇ. ಸಂಧಯ ಬಾನು ಮತ್ತು ಭುವಿಗಳು, ಅವುಗಳನ್ನು ಪೋಷಿಸುವವನು. ಬಾನು ಮತ್ತು ಭುವಿಗಳೇ ನಮ್ಮನ್ನು ಪೋಷಿಸ್ತವೆ. ಬಾನು ಮಳೆಯ ಮೂಲಕ, ಭುವಿ ಬೆಳೆಯ ಮೂಲಕ ನಮ್ಮನ್ನು ಪೋಷಿಸ್ತದೆ, ನಮಗಿದು ಗೊತ್ತಿದೆ. ಅವುಗಳನ್ನು ಪೋಷಿಸುವವನು ಈ ಸಂಧಿಮಾನ್ ಅಂತ ಭಗವಂತ. ಇದಿಷ್ಟು ಅರ್ಥಗಳನ್ನ ಭಗವಂತಾಚಾರ್ಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೊಸದೊಂದು ಸ್ತೋತ್ರವನ್ನ ಈ
ಯಜ್ಞದಲ್ಲಿ ಆವಿಷ್ಕರಿಸು, ನಮ್ಮ ಮೂಲಕ ಅದನ್ನು ಹೇಳಿಸು ಅಂತ ಅರ್ಥವನ್ನೇ ಭಗವಂತಾಚಾರ್ಯರು ಕೂಡ ನವೀಯೋ ಜನಯಸ್ವ ಯಜ್ಞೈಹಿ ಅನ್ನೋ ಮಾತಿಗೆ, ಆ ವಾಕ್ಯದ ಖಂಡಕ್ಕೆ ಅರ್ಥ ಮಾಡಿದ್ದಾರೆ. ಅದರ ಮುಂದೆ ಬರುವಂಥ ಶಬ್ದಗಳಿದು. ನಿಮಿಷ್ಲ ಅಂದ್ರೆ ಭಗವಂತಾಚಾರ್ಯರು ಕೂಡ ಕುದುರೆಗಳ ಜೊತೆಗೂಡಿದವನಾಗಿ ಅನ್ನೋ ಅರ್ಥವನ್ನೇ ಹೇಳ್ತಾರೆ. ಬ್ರಹ್ಮ ಅಂದ್ರೆ ವೇದ. ಆ ವೇದವನ್ನ ಋತ್ವಿಕ್ಗಳು ಉಚ್ಚಾರ ಮಾಡ್ತಾ ಇರುವಾಗ ನೀನು ಇಲ್ಲಿಗೆ ಬರಬೇಕು ಅಂತ ಅವನ ಸನ್ನಿಧಾನದಲ್ಲಿ ಅದು ಪ್ರಾರ್ಥನೆ. ಋತ್ವಿಕ್ಗಳು ವೇದವನ್ನು ಉಚ್ಚಾರ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸೋಮರಸವನ್ನ ಹಿಂಡ್ತಾ ಇದ್ದಾರೆ, ಸೋಮ ಬಳ್ಳಿಯನ್ನು ಹಿಂಡಿ ಸೋಮರಸವನ್ನ ಸಂಗ್ರಹಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನೀನು ಕುದುರೆಗಳಿಂದ ಸಮೇತನಾಗಿ ಕುದುರೆಗಳ ಜೊತೆಗೂಡಿ ಬರಬೇಕು ಅಂತ ಇಂದ್ರ ಮತ್ತು ಇಂದ್ರನ ಅಂತರ್ಯಾಮಿಯಾದ ಭಗವಂತನಲ್ಲಿ ಅದು ಪ್ರಾರ್ಥನಾ. ಇದಿಷ್ಟು ಭಗವಂತಾಚಾರ್ಯರು ನಮಗೆ ತೋರಿಸ್ಕೊಡುವಂಥ ಅರ್ಥ. ಮುಂದೆ ಈ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಅನ್ನೋದನ್ನ ನೋಡೋಣ. ಹೇ ಇಂದ್ರ, ಭಗವಂತನೇ, ತೇ ಅಂದ್ರೆ ತ್ವತ್ ಸಂಬಂಧಿಷು, ನಿನಗೆ ಸಂಬಂಧಪಟ್ಟಂತಹ ಅನೇಕ ವೇದ ಮಂತ್ರಗಳಿವೆ. ಅವನ್ನೆಲ್ಲರೂ ಕೂಡ ಕೇಳಿ ಆದರೂ ಬಲ್ಲರು, ನೋಡಿ ಬಲ್ಲವರಲ್ಲದೇ ಇದ್ರೂ ಕೂಡ ಕೇಳಿ ಆದರೂ ಅದು ಅವ್ರಿಗೆ ಗೊತ್ತಿದೆ. ಅವುಗಳಲ್ಲಿ ಕೆಲವನ್ನ ಈಗಾಗಲೇ ಋತ್ವಿಕ್ಗಳು ವೇದಗಳಲ್ಲಿ ಬಳಸಿದ್ದಾರೆ, ಇನ್ನು ಕೆಲವನ್ನ ಇನ್ನೂ ಕೂಡ ಬಳಸಿಲ್ಲ. ಒಂದು ಯಾವುದಾದ್ರೂ ಉಕ್ತ ಅಂತಾರೆ ಶಬ್ದ ಬಂದಿದೆಯಲ್ಲ, ಅಕೃತಂ ಎತ್ತೆ ಅಸ್ತ್ಯುಕ್ತಂ ಅಂತ. ಇನ್ನೂ ಬಳಸಲಾರದ ಒಂದೇನಾದ್ರೂ ಉಕ್ತ ಇದ್ರೆ ಅದನ್ನು ನೀನು, ಇನ್ನೂ ಬೆಳಕಿಗೆ ತರಲಾರದ ಉಕ್ತವಿದ್ರೆ ಅದನ್ನು ನೀನು ನಮ್ಮ ಮೂಲಕ ಬೆಳಕಿಗೆ ತಂದು ಆ ಮೂಲಕ ಯಜ್ಞವನ್ನ ಸಾಂಗಗೊಳಿಸಬೇಕು ಅಂತ ಅವನಲ್ಲಿ ಪ್ರಾರ್ಥನಾ. ಅಕೃತಂ ಅಂದ್ರೆ ಬಳಸಲಾರದ್ದು, ಅನುಚ್ಚರಿತಂ ಅಂತ ಅರ್ಥ ಮಾಡ್ಕೊಂಡಿದ್ದೇನೆ. ಅಸ್ತಿ ನವೀಯ, ಹೊಸದಾದದ್ದು. ಎಲ್ಲ ವೇದ ಮಂತ್ರಗಳು ಹಳೆಯವೇ, ಆದರೆ ಅದರಲ್ಲಿ ಈ ಯಜ್ಞದಲ್ಲಿ ಇನ್ನೂ ಬಳಕೆ ಆಗದೆ ಇರುವುದು ಅಂತ ಅಷ್ಟೇ ಅರ್ಥ. ಅಂಥ ಹೊಸದಾದ ಒಂದು ಮಂತ್ರವನ್ನ ಯಜ್ಞೈಹಿ, ಯಜ್ಞಗಳ ದ್ವಾರ, ಜನಯಸ್ವ, ಅಭಿವ್ಯಂಗ್ಧಿ, ನೀನು ಬೆಳಕಿಗೆ ತಾ ಅಂತ ಅದಕ್ಕೆ. ತೇ ಅಂದ್ರೆ ತದರ್ಥಂ, ನಿನಗಾಗಿ. ಸೋಮ ಅಂದ್ರೆ ಸೋಮ ಎಂಬ ಬಳ್ಳಿ ಅಂತ ನಾನು ಅರ್ಥ ಮಾಡೋದನ್ನು ಬಿಟ್ಬಿಟ್ಟಿದ್ದೇನೆ. ಸೋಮ ಅಂದ್ರೆ ಭಕ್ತಿಪೂರ್ಣವಾದಂಥ ಮನಸ್ಸು. ಆ ಭಕ್ತಿಪೂರ್ಣವಾದಂಥ ಮನಸ್ಸನ್ನ ನಾವು ಸಿದ್ಧ ಮಾಡಿಟ್ಟಿದ್ದೇವೆ. ಭಕ್ತಿಪೂರ್ಣಾನಿ ಮನಾಂಸೇವ ಸೋಮಃ ಅಂತ ಆಚಾರ್ಯರ ಅರ್ಥ ಹೇಳಿದ್ದಾರೆ. ಅದರಲ್ಲಿ ಆ ಅರ್ಥಕ್ಕನುಸಾರವಾಗಿ ಭಕ್ತಿಪೂರ್ಣವಾದ ಮನಸ್ಸನ್ನು ನಾವೇನು ಸಿದ್ಧ ಮಾಡಿದ್ದೇವೆ, ಅದು ಸಿದ್ಧ ಮಾಡಿದಾಗ ಹಾಗೆ ಮಂತ್ರಗಳನ್ನು ಕೂಡ, ಸ್ತೋಮ ಅಂದ್ರೆ ಮಂತ್ರ, ಆ ಮಂತ್ರವನ್ನು ಕೂಡ ನಾವು ಉಚ್ಚರಿಸ್ತಾ ಇದ್ದಾಗ ಬ್ರಹ್ಮಣಿ ಸಪ್ತಮಿ ವಿಭಕ್ತಿ ಇದೆಯಲ್ಲ, ಅದಕ್ಕೆ ಪರಬ್ರಹ್ಮನ ಪ್ರೀತಿಗಾಗಿ ಅಂತ ಅರ್ಥ. ಆ ಪರಬ್ರಹ್ಮನ ಪ್ರೀತಿಗಾಗಿ ಮಂತ್ರವನ್ನು ಉಚ್ಚಾರ ಮಾಡ್ತಾ ಇದ್ದೀವಿ. ಆಗ ನೀನು ನಿಮಿಷ್ಲಹ ಅಂದ್ರೆ ಸಮ್ಮಿಶ್ರ, ನೀನು ಸಮ್ಮಿಶ್ರನಾಗಿ ನಮ್ಮ ಜೊತೆಗೆ ಬಾ ಅಂತ ಈಗ ಅವನ ಸನ್ನಿಧಾನದಲ್ಲಿ ಪ್ರಾರ್ಥನೆ. ಅಸ್ಮಾಭಿ ಸಹ ವರ್ತಸ್ವ, ನಮ್ಮ ಜೊತೆಗಿರು ಬಾ. ಸಮ್ಮಿಶ್ರ ಅಂದ್ರೆ ಜೊತೆಗೂಡಿದವನು ಅಂತ ಅರ್ಥ. ಅದಕ್ಕೆ ಇಲ್ಲಿ ಪ್ರಸಂಗದಲ್ಲಿ ಅರ್ಥ ನಮ್ಮ ಜೊತೆಗೂಡಿ ಇರು ಬಾ ಅಂತ. ಇದಿಷ್ಟು ಆ ಮಂತ್ರದ ಅರ್ಥ ಆಯ್ತು. ಸಂಧಿಮಾನ್ ಅಂದ್ರೆ ಏನು? ನಾನೀಗಾಗಲೇ ಹೇಳಿದಂತೆ ಸಂಧಿ ಅಂದ್ರೆ ಜೊತೆಗೂಡುವಿಕೆ ಅಂತ ಅರ್ಥ. ಭಕ್ತರಿಗೂ ಭಗವಂತನಿಗೂ ಒಂದು ಪ್ರೀತಿಯ ಮಿಲನ ಇದೆ, ಅದೇ ಸಂಧಿ. ಆ ಸಂಧಿ ಉಳ್ಳವನೇ ಈ ಸಂಧಿಮಾನ್. ಇದೇ ಅರ್ಥವನ್ನೇ ಬೃಹತಿ ಮಂತ್ರ ಹೇಳ್ತಾ ಇದೆ. ಸೋಮೇ ಸುತೇ ಸತಿ ಅಂದ್ರೆ, ಸೋಮ ಅಂದ್ರೆ ಭಕ್ತಿಪೂರ್ಣವಾದ ಮನಸ್ಸನ್ನ ನಾವು ನಿಮಗೆ ಸಿದ್ಧ ಮಾಡಿಟ್ಟಿದ್ದೀವಿ. ಪ್ರೀತಿಯಿಂದ ಮಿಲನ ಅಂತಿದೆಯಲ್ಲ, ಅದನ್ನು ಸಿದ್ಧ ಮಾಡಿಟ್ಟಿದ್ದೀವಿ ಅನ್ನೋದನ್ನ ಅದು ತಿಳಿಸ್ತಾ ಇದೆ. ಸಮ್ಮಿಶ್ಲೋ ಭವ, ನೀನು ನಮ್ಮ ಜೊತೆಗೂಡು ಬಾ, ನಮ್ಮ ಜೊತೆಗಿರು ಬಾ ಅಂತ ಅದರ ಅರ್ಥ. ಈಗ ಜೀವನವೆಂಬ ಯಜ್ಞದಲ್ಲಿ ನಮ್ಮ ಜೊತೆಗಿರು, ನಾಳೆ
ನಾವು ಮುಕ್ತರಾದ ಮೇಲೆ ಕೂಡ ನಮ್ಮ ಜೊತೆಗಿರು ಬಾ ಅಂತ ಆ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಅದು. ಭಗವಂತನೇ ನಿನ್ನನ್ನು ಬಣ್ಣಿಸುವಂಥ ಭಾವಾರ್ಥ ಈಗ ನೋಡೋಣ. ಭಗವಂತನೇ ನಿನ್ನನ್ನು ಬಣ್ಣಿಸುವಂಥ ಅನೇಕ ಮಂತ್ರಗಳಲ್ಲಿ ಇನ್ನೂ ಬಳಕೆಯಾಗದ ಈ ಯಜ್ಞದಲ್ಲಿ ಇನ್ನೂ ಉಚ್ಚರಿಸಲ್ಪಡದಂಥ ಹೊಸ ಮಂತ್ರಗಳೇನಿವೆ, ಬೃಹತಿ ಮಂತ್ರಗಳು, ಅವುಗಳನ್ನೆಲ್ಲವನ್ನು ನಮ್ಮ ಮೂಲಕ ನೀನು ಬಳಕೆಗೆ ತರಬೇಕು. ನಮ್ಮ ಮೂಲಕ ಉಚ್ಚಾರ ಮಾಡಿಸಿ ನೀನು ಬಳಕೆಗೆ ತರಬೇಕು. ನಮ್ಮ ಮೂಲಕ ಅದನ್ನು ನೀನು ವ್ಯಕ್ತ ಮಾಡಬೇಕು. ನಿನಗಾಗಿ ನಮ್ಮ ಭಕ್ತಿ ತುಂಬಿದ ಮನಸ್ಸು ಸಿದ್ಧವಾಗಿದೆ ಮತ್ತು ಮಂತ್ರಗಳನ್ನು ನಿನ್ನ ಪ್ರೀತಿಗಾಗಿ ನಾವು ಉಚ್ಚರಿಸ್ತಾ ಇದ್ದೀವಿ. ಈ ಜೀವನವೆಂಬ ಯಜ್ಞದಲ್ಲಿ ನೀನು ನಮ್ಮೊಂದಿಗಿರು. ಜೀವನವೆಂಬ ಯಜ್ಞ ಮುಗಿದ ಮೇಲೆ ಕೂಡ ನಮ್ಮ ಜೊತೆಗೆ ಬೆರೆತು ಇರು. ನಮ್ಮಿಂದ ಎಲ್ಲೋ ದೂರ ಇರೋದಲ್ಲ, ನೀನು ನಮ್ಮೊಂದಿಗೆ ನಮ್ಮ ಜೊತೆಗೇ ಇರು ಅಂತ ಅವನನ್ನು ಕರೆಯೋದು. ವಸ್ತುತಃ ಅವನ ಅಂತರ್ಯಾಮಿಯಾಗಿ ನಮ್ಮೊಳಗೆ ಬೆರೆತೇ ಇದ್ದಾನೆ. ಸಮ್ಮಿಶ್ಲ ಅನ್ನೋದಕ್ಕೆ ನಾನು ಬೆರೆತು ಅಂತ ಅದಕ್ಕಾಗಿ ಅದನ್ನೇ ಅರ್ಥ ಮಾಡಿದ್ದೇನೆ. ಆದರೆ ಅವನು ಬೆರೆತು ನಮ್ಮ ಜೊತೆಗೆ ಇದ್ದಾನೆ ಅಂತ ಅನ್ನೋದು ನಮ್ಮ ಅರಿವಿಗೆ ಈಗ ಬರಬೇಕಾಗಿದೆ. ದೂರ ಇರಬೇಡ, ನಮ್ಮ ಜೊತೆಗೆ ಇರು ಬಾ ಅಂತ ಅವನಲ್ಲಿ ಪ್ರಾರ್ಥನೆ. ಇದು ಆ ಸಮ್ಮಿಶ್ಲ ಅನ್ನೋದಕ್ಕೆ ನಮ್ಮ ಜೊತೆಗಿರು ಬಾ, ಸಮ್ಮಿಶ್ಲ ಅನ್ನೋದಕ್ಕೂ ಆ ಸಂಧಿ ಅಂತ ಅನ್ನೋದಕ್ಕೂ ಹೀಗೆ ಅರ್ಥವನ್ನು ಕಲ್ಪಿಸಿ. ಸಂಧಿ ಅನ್ನುವುದು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಬಂದಿರುವಂಥ ಶಬ್ದ, ಸಮ್ಮಿಶ್ಲ ಅನ್ನುವುದು ಬೃಹತಿ ಮಂತ್ರದಲ್ಲಿ ಬಂದಿರುವ ಶಬ್ದ. ಅವೆರಡಕ್ಕೂ ಕೂಡ ಹೀಗೆ ಸಂಬಂಧವನ್ನು ನಾನು ಅನುಸಂಧಾನ ಮಾಡಿಕೊಂಡಿದ್ದೇನೆ. ಹೀಗಿದಿಷ್ಟು ಭಾವಾರ್ಥ ಆಯಿತು. ಮುಂದೆ ಸಂಧಿ ಅಂತನ್ನೋದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಏನು ಉಲ್ಲೇಖಗಳಿವೆ ಅದನ್ನ ನಾವೀಗ ನೋಡಬೇಕು. ಬನ್ನಂಜ ಗೋವಿಂದಾಚಾರ್ಯ ಹೇಳಿದಂತೆ ಈಗಾಗಲೇ ಅಕ್ಷರಗಳ ಸಂಧಿ, ಸ್ತ್ರೀ ಪುರುಷರ ಸಂಧಿ, ಈ ಎಲ್ಲ ಅರ್ಥಗಳನ್ನು ಕೂಡ ಹೇಳಿದೆ. ತೈತ್ರಿಯ ಉಪನಿಷತ್ನಲ್ಲಿ ಇದನ್ನೆಲ್ಲ ವರ್ಣನೆ ಮಾಡ್ತಾರೆ. ಆಕಾಶ ಸಂಧಿ, ಆಪಸಂಧಿ, ವಿದ್ಯಾಸಂಧಿ, ಪ್ರಜಾಸಂಧಿ, ವಾಕ್ ಸಂಧಿ ಅಂತ ಹೀಗೆಲ್ಲ. ಆಕಾಶದಲ್ಲಿ ನಾರಾಯಣ ರೂಪ, ಈ ಆಕಾಶ ಶಬ್ದ ವಾಚ್ಯನಾದ ನಾರಾಯಣ ಪ್ರದ್ಯುಮ್ನ ಅಂತ ಕರೆಸ್ಕೊಂಡಿರುವ ಭಗವಂತ ಇದ್ದಾನೆ. ಅವನಿಗೆ ಹೆಸರೇ ನಾರಾಯಣ ಪ್ರದ್ಯುಮ್ನ ಅಂತ. ಜಲದಲ್ಲಿ ಅಪ್ನಲ್ಲಿ ಅಪ್ ಶಬ್ದದಿಂದ ಅವನು ವಾಚ್ಯನಾಗಿದ್ದಾನೆ, ಅವನಿಗೆ ವಾಸುದೇವ ಪ್ರದ್ಯುಮ್ನ ಅಂತ ಅಲ್ಲಿ ಹೆಸರು. ಮತ್ತೆ ವಿದ್ಯಾದಲ್ಲಿ ವಿದ್ಯಾಶಬ್ದ ವಾಚ್ಯನಾಗಿ ಸಂಕರ್ಷಣ ಪ್ರದ್ಯುಮ್ನ ರೂಪಿಯಾದ ಭಗವಂತ ಇದ್ದಾನೆ. ಎಲ್ಲ ಪ್ರಜೆಗಳಲ್ಲಿ ಪ್ರಜಾಶಬ್ದ ವಾಚ್ಯನಾಗಿಯೇ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತ ಇದ್ದಾನೆ. ವಾಗೀಂದ್ರಿಯದಲ್ಲಿ ವಾಕ್ ಶಬ್ದ ವಾಚ್ಯನಾಗಿ ಅನಿರುದ್ಧ ಪ್ರದ್ಯುಮ್ನ ರೂಪಿಯಾದಂತಹ ಭಗವಂತ ಇದ್ದಾನೆ. ಇವರೆಲ್ಲರೂ ಸಂಧಿ ಪ್ರತಿಪಾದ್ಯರಾಗಿದ್ದಾರೆ. ಆದ್ದರಿಂದ ಸಂಧಿ ಎಂಬ ಶಬ್ದದಿಂದ ಹೀಗೆ ಅವರನ್ನ, ಈ ಎಲ್ಲ ಭಗವಂತನ ರೂಪಗಳನ್ನ ನಾವು ಧ್ಯಾನಿಸಬೇಕು. ನಾರಾಯಣಾದ ರೂಪಾಣಿ ಲೋಕಾದಿಶುಷ ಪಂಚಸು ಅನಿರುದ್ಧಾವಸಾನಾನಿ ಧ್ಯೇಯಾನಿ ಚತುರಾತ್ಮನ ವಾಸುದೇವಾನಿಕಾನ್ಯೇವ ತಾನಿ ಪೂರ್ವೋತ್ತರಾರ್ಣಯೋಹ. ಹಿಂದಿನ ಮುಂದಿನ ಅಕ್ಷರಗಳಲ್ಲಿ ಈ ರೂಪಗಳಿವೆ ಅಂತ ವರ್ಣನೆ ಮಾಡ್ತಾರೆ. ಐತರೇಯ ಉಪನಿಷತ್ನಲ್ಲಿ ಬಂದಿರೋದನ್ನು ಹಿಂದಿನ ಅನೇಕ ಬಾರಿ ಹೇಳಿದ್ದೆ. ತಸ್ಯೈವ ಏತಸ್ಯೈ ಸಂಹಿತಾಯೇ ನಕಾರೋ ಬಲಂ ಶಕಾರ ಪ್ರಾಣಾತ್ಮ. ಇಡೀ ಋಗ್ವೇದದಲ್ಲಿ ಅಷ್ಟೇ ಅಲ್ಲ, ನಾವು ತಿಳ್ಕೊಳ್ಬೇಕಾದದ್ದು ಸಕಲ ವೇದಗಳಲ್ಲಿಯೂ ಕೂಡ ಎಲ್ಲಾದ್ರೂ ನಕಾರ ಬಂದ್ರೆ ಅದಕ್ಕೆ ಭಗವಂತನ ಬಲವನ್ನು ಹೇಳುವ ಉದ್ದೇಶ ಇರ್ತದೆ, ಶಕಾರ ಬಂದ್ರೆ ಭಗವಂತ ನಿಯಾಮಕ ಅಂತ ಹೇಳುವ ಉದ್ದೇಶ ಇರ್ತದೆ. ಇದಲ್ಲದೆ ಯಾವುದೇ ಅಕ್ಷರ ಬಂದ್ರು ವರ್ಣದ್ವಯ ಸಮಾಯೋಗಿ, ಯಾವುದೇ ಎರಡು ಅಕ್ಷರಗಳಿದ್ರೂ ಭಗವಂತನ ಗುಣವನ್ನ, ಅವನ ನಿಯಾಮಕತ್ವವನ್ನು ಹೇಳುವ ಉದ್ದೇಶ ಅದಕ್ಕಿರ್ತದೆ. ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಹೀಗೆ ತಿಳ್ಕೊಂಡ್ರೆ ಸಕಲ ವೇದಗಳ ಅರ್ಥವನ್ನು ಕೂಡ ತಿಳ್ಕೊಂಡಂತಾಯ್ತು. ದೇಶತಃ ಕಾಲತಃ ಗುಣತಶ್ಚ ಆತತತ್ವಂ ಸರ್ವಸಂಹಿತಾಂ ಅನುತದರ್ಥತ್ವೇನ ವೇದ. ಸಕಲ ವೇದಗಳಿಗೂ ಇದೇ ತಾತ್ಪರ್ಯ ಅಂತ ತಿಳ್ಕೊಳ್ಬೇಕು. ಹೀಗೆ ತಿಳ್ಕೊಂಡ್ರೆ ಅವನ ಆಯುಷ್ಯ ಅಭಿವೃದ್ಧಿ ಆಗ್ತದಂತೆ. ಹೆಚ್ಚಿನ ಆಯುಷ್ಯವನ್ನು ಪಡ್ಕೊಂಡು ಮತ್ತಷ್ಟು ಶಾಸ್ತ್ರದ ಸೇವೆಯನ್ನು ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಇದಿಷ್ಟು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಬರೋದು. ವಿಷ್ಣು ನಾಮಾರ್ಥ ರೂಪತ್ವಂ ಸಂಹಿತಾದೇ ರಥಾ ಬ್ರವೀತ್ ನಕಾರಂಚ ಶಕಾರಂಚ ಬಲಚೇಷ್ಟಾತ್ಮಕಂ ವದನ್ ತಜ್ಞಾನಪೂರ್ವಕತ್ವೇನ ಸಂಹಿತಾಧ್ಯಯನಂ ತಥಾ. ನಕಾರ ಶಕಾರ ಇವೆರಡೂ ಕೂಡ ಭಗವಂತನ ಬಲ ಮತ್ತು ನಿಯಾಮಕತ್ವವನ್ನು ಹೇಳ್ತವೆ. ಹಾಗೆ ಸಂಹಿತಾವನ್ನು ನಾವು ಅಧ್ಯಯನ ಮಾಡಬೇಕು ಅಂತ ಶಾಸ್ತ್ರ ವರ್ಣನೆ ಮಾಡಿದೆ.
ವಿಷ್ಣುನಾಮ್ನಿ ಶಕಾರಸ್ಯ ನಕಾರಸ್ಯ ಚ ಸಂಹಿತಾಂ ವಿಷ್ಣೋಸ್ತು ಬಹುರೂಪಾಣಾಂ ವಾಚಕಾಂ ಋಷಯೋ ವಿದುಃ ಅಂತ. ಭಗವಂತನ ಅನೇಕ ರೂಪಗಳನ್ನ ಈ ಎಲ್ಲ ವರ್ಣಗಳ ಸಂಧಿಗಳು ಹೇಳ್ತವೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ ಅಂತ ನಾವು ಕೇಳಿರ್ತೀವಿ. ಎಷ್ಟು ವೇದದ ಅಕ್ಷರಗಳನ್ನು ನಾವು ಓದ್ತೀವೋ ಆ ಅಕ್ಷರಗಳಲ್ಲಿರುವ ಸಂಧಿಗಳನ್ನು ಕೂಡ ನಾವು ಆವಾಗಲೇ ಬಿಡದೆ ಓದಿರ್ತೇವೆ. ಆಗ ನಮಗೆ ಎಷ್ಟೆಷ್ಟು ಅಕ್ಷರಗಳನ್ನು ಓದಿರ್ತೀವೋ ಅಷ್ಟಷ್ಟು ಭಗವಂತನ ರೂಪಗಳನ್ನು, ಎಷ್ಟೆಷ್ಟು ಸಂಧಿಗಳನ್ನು ನಾವು ಉಚ್ಚರಿಸಿರ್ತೀವೋ ಅಷ್ಟಷ್ಟು ಭಗವಂತನ ರೂಪಗಳನ್ನೇ ನಾವು ಉಚ್ಚರಿಸಿದಂಥ ಫಲವನ್ನು ಪಡ್ಕೋತೀವಿ. ಇದು ನಮಗೆ ಅನುಸಂಧಾನ ಇರಬೇಕು. ನಮಗೆ ಅನುಸಂಧಾನ ಇಲ್ಲದೆ ಹೋದ್ರೂ ಕೂಡ ಭಗವಂತ ಅಲ್ಲಿ ಇದ್ದೇ ಇರ್ತಾನೆ. ಆ ಕೆಲಸ ನಡೆದೇ ನಡೀತಿರ್ತದೆ. ಆದರೆ ನಾವು ಅದನ್ನು ಹಾಗೆ ಅನುಸಂಧಾನಕ್ಕೆ ತಂದುಕೋಬೇಕಷ್ಟೆ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಹೀಗೆ ಹೇಳ್ತಾರೆ ಆಚಾರ್ಯ: ವರಾಹ ವಾಮನ ಸಿಂಹ ಇತಿ ರೂಪತ್ರಯಂ ಹರೇಹೆ. ಭಗವಂತನ 3 ರೂಪಗಳು ವರಾಹ, ನರಸಿಂಹ ಮತ್ತು ವಾಮನ. ಇವು ಹಿಂದಿನ ಮತ್ತು ಮುಂದಿನ ಅಕ್ಷರಗಳ ಸಂಧಿಯಲ್ಲಿ ಇರ್ತವೆ. ಸಂಧಿಮಾನ್ ಅಂದ್ರೆ ತನ್ನ ಭಕ್ತರ ಜೊತೆಗೆ ಘನಿಷ್ಠವಾದ ಸಂಬಂಧವುಳ್ಳವನು ಅಂತ ಅರ್ಥ ನಾನು ಹೇಳಿದ್ದೆ. ಅದನ್ನ ಸಗ್ರಿ ರಾಘವೇಂದ್ರಾಚಾರ್ಯರು ತಮ್ಮ ಗುರುಗಳು ಅವರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಜೀವರ ಜೊತೆಗೆ ಯಾವತ್ತೂ ಸಂಬಂಧವುಳ್ಳವನು, ಅವರ ಜೊತೆಗೆ ಗೆಳೆತನ ಉಳ್ಳವನು ಅಂತ ಅರ್ಥ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು ಸಖಾವಸಂ ಸಂವಸತಃ ಪುರೇಸ್ಮಿನ್. ಭಗವಂತ ಗೆಳೆಯನಾಗಿ ನಮ್ಮ ಶರೀರದಲ್ಲೇ ಇದ್ದಾನೆ. ಆದರೆ ನಮಗೆ ಅವನಿದ್ದಾನೆ ಅಂತ ಅನ್ನೋದು ಗೊತ್ತಿಲ್ಲ. ಅದು ನಮಗೆ ಗೊತ್ತಾಗಬೇಕಾಗಿದೆ. ಅದಕ್ಕಾಗಿ ಅವನನ್ನು ಸಂಧಿಮಾನ್ ಅಂತ ಉಪಾಸನೆ ಮಾಡಿದರೆ ಭಗವಂತ ಯಾವತ್ತೂ ಕೂಡ ಇಲ್ಲಿ ಇದ್ದಾನೆ ಅನ್ನುವಂಥ ಅರಿವು ನಮಗೆ ಬರ್ತದೆ. ರಘುನಾಥ ಸ್ವಾಮಿಗಳು ಹೇಳುವ ಅರ್ಥವನ್ನು ನಾನು ಹೇಳಿಕ್ಕೆ ಮರ್ತಿದ್ದೆ. ಸಂಧಿ ಅಂದ್ರೆ ಸಂಯೋಗ, ಯಜ್ಞಗಳ ಜೊತೆಗೆ ಸಂಯೋಗ. ಭಗವಂತನಿಗೆ ಯಜ್ಞಗಳ ಜೊತೆಗೆ ಸಂಯೋಗ ಇದೆ. ಯಾವತ್ತೂ ಯಜ್ಞದಿಂದ ಅವನು ಪ್ರತಿಪಾದ್ಯ. ಅಂಥ ಯಜ್ಞಗಳ ಜೊತೆಗೆ ಸಂಬಂಧವುಳ್ಳವನಾದ್ರಿಂದ ಆತನನ್ನು ಸಂಧಿಮಾನ್ ಅಂತ ಹೇಳಬೇಕು ಅಂತ ಅವರು ಅರ್ಥ ಹೇಳ್ತಾರೆ. ಮತ್ತೆ ಆ ವೇದ ಮಂತ್ರಕ್ಕೆ, ಬೃಹತಿ ಮಂತ್ರಕ್ಕೆ ಅವರು ಹೇಳುವ ಅರ್ಥ ಹೆಚ್ಚು ಕಡಿಮೆ ಈಗ ನಾವು ನೋಡೇ ಇದ್ದೇವೆ. ನೀನು ಮಿಶ್ರಿತೋಭವ, ನಮ್ಮ ಜೊತೆಗೆ ಮಿಶ್ರನಾಗುವ. ನಿಮ್ಮಿಷ್ಟ್ಲೋಭವ ಅಂದ್ರೆ ಮಿಶ್ರಿತೋಭವ ಅಂತಿದೆ. ನಮ್ಮ ಜೊತೆಗೆ ಅಂತ ಅವರು ಹೇಳಲಿಲ್ಲ. ನಾನು ಅದನ್ನ ನನ್ನ ದೃಷ್ಟಿಕೋನಕ್ಕೆ ಅನುಸಾರವಾಗಿ ವ್ಯಾಖ್ಯಾನ ಮಾಡಿದೆ ಅಷ್ಟೆ. ಸಂಧಿ ಶಬ್ದಕ್ಕೆ ಲಕ್ಷಾಲಂಕಾರ, ಸಂಧಿಮಾನ್ ಶಬ್ದಕ್ಕೆ ಲಕ್ಷಾಲಂಕಾರ ಏನು ಅರ್ಥವನ್ನು ಬರೆದಿಲ್ಲ. ಶಾಂಕರ ಭಾಷ್ಯದಲ್ಲಿ ಹೇಳುವಂತೆ ಎಲ್ಲಾ ಕರ್ಮಗಳ ಫಲಭೋಗವನ್ನ ಭಗವಂತನೇ ಉಪಭೋಗ ಮಾಡ್ತಾನೆ. ಆದ್ರಿಂದ ಅವನನ್ನು ಸಂಧಿಮಾನ್ ಅಂತ ಹೇಳಬೇಕು. ಪರಾಶರು ಭಕ್ತರು ಹೇಳುವಂತೆ ಪ್ರಹ್ಲಾದ ಮೊದಲಾದ ಭಕ್ತರ ಜೊತೆಗೆ ನಿತ್ಯವಾದ ಸಂಧಿ ಅಂದ್ರೆ ಸೇರುವಿಕೆ ಉಳ್ಳವನು ಅಂತ ಅದರ ಅರ್ಥ. ಪ್ರಹ್ಲಾದಾದ್ಯೈಹಿ ನಿತ್ಯ ಸಂಧಿಹಿ ಯಸ್ಯ ಸ್ಯಾತ್ ಸಂಧಿಮಾನ್ ಸ್ಮೃತಃ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಸುಗ್ರೀವ, ವಿಭೀಷಣ ಇವರೆಲ್ಲರ ಜೊತೆಗೆ ಅವನು ಸಂಧಿ ಮಾಡ್ಕೊಂಡಿದ್ದಾನೆ ರಾಮಾವತಾರದಲ್ಲಿ. ಹನುಮಂತ ಸುಗ್ರೀವನಿಗೂ ರಾಮನಿಗೂ ಸಂಧಿ ಮಾಡಿಸಿದ್ದು ನಮ್ಗೆ ಗೊತ್ತಿದ್ದೇ ಇದೆ. ಸುಗ್ರೀವ ಮತ್ತೆ ವಿಭೀಷಣ ಜೊತೆಗೂ ಕೂಡ ಅವನಿಗೆ ಸಂಧಿ ಆಗಿದೆ. ಆದ್ರಿಂದ ಆತ ಸಂಧಿಮಾನ್. ಕೃಷ್ಣಾವತಾರದಲ್ಲಿ ಕೂಡ ಸಂಧಿಯನ್ನು ಮಾಡಿದವನು, ಪಾಂಡವರ ಪರವಾಗಿ ಸಂಧಿಯ ಪ್ರಯತ್ನವನ್ನು ಮಾಡಿದವನು. ಹಾಗೂ ಒಂದು ಅರ್ಥವನ್ನು ಒಂದೊಂದು ವ್ಯಾಖ್ಯಾನದಲ್ಲಿ ವರ್ಣನೆ ಮಾಡಿದ್ದಾರೆ ಬೇರೆ ಬೇರೆ ವ್ಯಾಖ್ಯಾನಕಾರರು. ಕುಶಲನಾದಂಥ ರಾಯಭಾರಿ ಅಂತ ಹೀಗೆ ಅರ್ಥ ಹೇಳಿದ್ದಾರೆ. ಅಲ್ಲಿಗೆ ಈ ಸಂಧಿಮಾನ್ ಎಂಬ ಶಬ್ದದ ಮತ್ತು ಸಂಬಂಧಿಸಿದಂತಹ ಬೃಹತಿ ಮಂತ್ರದ ಅರ್ಥವು ಕೂಡ ಸಮಾಪ್ತ ಆಗಿದೆ. ಸಂಧಿ ಅನ್ನೋ ಶಬ್ದಕ್ಕೆ ಪೂರ್ಣವಾದ ಬುದ್ಧಿ ಅಂತ ಭಗವಂತಾಚಾರ್ಯ ವ್ಯಾಖ್ಯಾನ ಮಾಡಿದ್ರಲ್ಲ, ಹಾಗೆ ಅದೇ ಸ್ಫೂರ್ತಿಯಿಂದ ಸಂಧಿ ಅಂದ್ರೆ ಧಿ ಧಾರಣೆ ಅಂತ ಮತ್ತೊಂದು ಧಾತು ಇದೆ. ಆ ಧಾತುವಿನಿಂದ ಧ್ಯಾನ
ಅನ್ನೋ ಅರ್ಥವನ್ನು ಕೂಡ ಮಾಡಿಕೊಳ್ಬೇಕು ಅಂತ ನನಗೆ ಮಾಡ್ಕೊಳ್ಬಹುದು ಅಂತ ನನಗೆ ಕಾಣಿಸ್ತು. ಪೂರ್ಣವಾದಂಥ ಅಥವಾ ನಮ್ಮ ಯೋಗ್ಯತೆಗೆ ತಕ್ಕಂತೆ ಆದರೂ ಪೂರ್ಣವಾದಂಥ ಅಖಂಡವಾದ ಧ್ಯಾನವನ್ನು ನಮ್ಮಿಂದ ಮಾಡಿಸುವವನು. ಏನು ಅರ್ಥ ಮಾಡ್ಕೊಂಡಿದ್ದೇವೆ ಶಾಸ್ತ್ರವನ್ನು ಓದಿ ಅದನ್ನಾದರೂ ಧಾರಣ ಮಾಡಿಸುವವನು. ಆ ಕಾರಣಕ್ಕಾಗಿ ಆತ ಸಂಧಿ, ಆ ಉಳ್ಳವನು ಸಂಧಿಮಾನ್ ಅಂತ ಹೀಗೆ ಆ ಭಗವಂತನನ್ನು ಉಪಾಸಿಸಬಹುದು. ನಾವೇನು ಅರ್ಥ ಮಾಡ್ಕೊಂಡಿದ್ದೇವೆ ಶಾಸ್ತ್ರದ ಜ್ಞಾನವನ್ನು ಅದನ್ನು ಧಾರಣೆ ಮಾಡ್ಕೋಬೇಕು. ಭಗವಂತನ ರೂಪವನ್ನು ನಮ್ಮ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಳ್ಬೇಕು. ಇದೆಲ್ಲ ಆ ಸಂಧಿಮಾನ್ ಎಂಬ ಶಬ್ದ ನಮಗೆ ತಿಳಿಸ್ತದೆ. ಪ್ರಹ್ಲಾದನ ಜೊತೆಗೆ, ಧ್ರುವನ ಜೊತೆಗೆ, ಅಂಥ ಮೊದಲು ಮಹಾಭಕ್ತರ ಜೊತೆಗೆ ಅವನಿಗೆ ಸಂಧಿ ಇದೆ, ಅದೊಂದು ವಿಷಯ ಬೇರೆ. ಅದೇ ಸ್ಫೂರ್ತಿಯಿಂದ ಇಲ್ಲಿ ನಾನು ಎಲ್ಲ ಭಕ್ತರ ಜೊತೆಗೂ ಸಂಧಿ ಇದೆ, ನಮ್ಮ ಜೊತೆಗೂ ನೀನು ಸಂಧಿ ಉಳ್ಳವನು, ನಮ್ಮ ಜೊತೆಗೆ ಬೆರೆತು ಇರು ಬಾ, ನಮ್ಮಿಂದ ದೂರ ಇರಬೇಡ ಅಂತ ಅದೇ ಸ್ಫೂರ್ತಿಯಿಂದ ವ್ಯಾಖ್ಯಾನ ಮಾಡಿದ್ದೇನೆ. ಅದು ಬೃಹತಿ ಮಂತ್ರದಲ್ಲಿ ಸ್ಪಷ್ಟವಾಗೇ ಬಂದಿದೆ. ಈ ಲೋಕದಲ್ಲಿ ನಮ್ಮನ್ನು ಕೈ ಬಿಡಬೇಡ, ನಮ್ಮಿಂದ ದೂರ ಇರಬೇಡ, ಪರಲೋಕದಲ್ಲಿಯೂ ಕೂಡ ನಮ್ಮಿಂದ ದೂರ ಇರಬೇಡ, ಹಾಗೆ ಯಾವತ್ತೂ ಕೂಡ ನಮಗೆ ನೀನು ಗೆಳೆಯನಾಗಿ ಇರುವ. ಮತ್ತೆ ಮುಖ್ಯವಾಗಿ ನಮಗೆ ಈ ಮಂತ್ರ ಏನು ಹೇಳ್ತಿದೆ ಅಂದ್ರೆ, ಹೊಸ ಹೊಸ ಶಾಸ್ತ್ರದ ಮಾತುಗಳು ನಮಗೆ ಅರ್ಥ ಆಗಬೇಕು, ಅಂಥದನ್ನ ನೀನು ಮಾಡಬೇಕು. ಈವರೆಗೆ ಈಗಿನ ಜನ್ಮದಲ್ಲಿ, ಈ ಹಿಂದಿನ ಜನ್ಮಗಳಲ್ಲೂ ಕೂಡ ಅನೇಕ ಶಾಸ್ತ್ರದ ಮಾತುಗಳನ್ನು ನಾವು ಅವಧಾರಣ ಮಾಡ್ಕೊಂಡೇ ಇದ್ದೇವೆ. ಆಗ ಯಾವುದನ್ನು ಮಾಡಿಲ್ವೋ ಅದನ್ನು ಈಗ ಮತ್ತೆ ನೀನು ನಮಗೆ ಹೊಸದಾಗಿ ಕಲಿಸ್ಕೊಡ್ಬೇಕು. ಈ ಯಜ್ಞದ ಮೂಲಕ ಅದನ್ನು ನಾವು ಬಳಕೆಗೆ ತರುವಂತೆ ನೀನು ಮಾಡಬೇಕು. ನಾವು ಮಾಡುವ ಉಪಾಸನಾ, ವೈಶ್ವದೇವ, ಸಂಧಿ, ಶಾಂತಿ ಮೊದಲಾದ ಅದು ಮಾತ್ರ ಅಲ್ಲ, ಒಟ್ಟಾರೆ ಜೀವನ ಅಂತ ಅನ್ನೋದೇ ಒಂದು ದೊಡ್ಡ ಯಜ್ಞ, ಅದೇ ಒಂದು ದೊಡ್ಡ ಸಂಧಿ ಶಾಂತಿ. ಅನೇಕ ಗ್ರಹಗಳ ದೋಷ ಏನಾದರೂ ಇದ್ದಾಗ ರಾಹು, ಬೃಹಸ್ಪತಿ, ಕುಜರಾಹು ಇತ್ಯಾದಿ ಸಂಧಿ ಶಾಂತಿಗಳನ್ನು ಮಾಡಿಸ್ಕೋಬೇಕು ಅಂತ ಹೇಳ್ತಿರ್ತಾರೆ ವೇದಜ್ಞರು, ಶಾಸ್ತ್ರಜ್ಞರು, ಜ್ಯೋತಿಷಜ್ಞರು. ಇಡೀ ಜೀವನವೇ ಒಂದು ದೊಡ್ಡ ಯಜ್ಞ ಆಗಬೇಕು, ಅದೇ ಒಂದು ದೊಡ್ಡ ಸಂಧಿ ಶಾಂತಿ ಆಗಬೇಕು ನಮಗೆ. ಅದಕ್ಕಾಗಿ ಆ ಭಗವಂತನನ್ನು ಸಂಧಿಮಾನ್ ಅಂತ ನಾವು ಧ್ಯಾನಿಸ್ಬೇಕು. ಹೊಸ ಶಾಸ್ತ್ರಗಳನ್ನ ಆತ ನಮಗೆ ಕೊಡಬೇಕು, ಅರ್ಥ ಮಾಡಿಸ್ಬೇಕು. ಅದಕ್ಕಾಗಿ ಆತ ದೂರ ನಿಲ್ಲಬಾರ್ದು, ಸಮೀಪದಲ್ಲೇ ಯಾವತ್ತೂ ಕೂಡ ನಮ್ಮ ಜೊತೆಗೆ ಅವನು ಇರಬೇಕು. ಭಕ್ತಿಪೂರ್ಣವಾದ ಮನಸ್ಸನ್ನಂತೂ ಸಿದ್ಧ ಮಾಡಿಯೇ ಇಟ್ಟಿದ್ದೀವಿ ಅವನ ಪ್ರೀತ್ಯರ್ಥವಾಗಿ. ವೇದಗಳನ್ನು ಕೂಡ ಉಚ್ಚಾರ ಮಾಡ್ತಾ ಇದ್ದೇವೆ. ಇದೆಲ್ಲದಕ್ಕೂ ಬೇಕಾಗಿ ಆತ ನಮ್ಮ ಅಂತರಂಗದಲ್ಲಿ ಸನ್ನಿಹಿತನಾಗಿರ್ಬೇಕು. ಸನ್ನಿಹಿತನಾಗುವುದು ಅಂದ್ರೂ ಅದು ಒಂದು ಸಂಧಿಯೇ, ಭಗವಂತನ ಸನ್ನಿಧಾನವೇ ಒಂದು ಸಂಧಿ. ನಾವು ಉಚ್ಚಾರ ಮಾಡುವ ವೇದ ಮಂತ್ರಗಳು, ಭಾಗವತ, ಭಾರತಾದಿ ಗ್ರಂಥಗಳೇನಿವೆ ಅವುಗಳ ಆ ಸಂಯುಕ್ತ ಅಕ್ಷರಗಳ ಸಂಧಿಗಳಲ್ಲೂ ಅವನು ಇದ್ದು ಅದರ ಅರ್ಥ ವಿಶೇಷವನ್ನು ನಮಗವನು ಬಳಸಬೇಕು. ಜೀವನ ಅನ್ನೋದೊಂದು ಯಜ್ಞ, ಅದಲ್ಲದೆ ನಿತ್ಯ ಮಾಡುವ ಉಪಾಸನಾ, ವೈಶ್ವದೇವ ಇತ್ಯಾದಿ ಸಂಧಿಗಳು, ಪುಷ್ಟಿ ಕರ್ಮಗಳು, ಶಾಂತಿ ಕರ್ಮಗಳು ಆ ಎಲ್ಲ ಕಾಲದಲ್ಲೂ ಕೂಡ ಅವನಿರಬೇಕು. ಶೈಶವ ಕಳೆದು ಬಾಲ್ಯ, ಶೈಶವ ಮತ್ತು ಬಾಲ್ಯಗಳ ಒಂದು ಸಂಧಿಕಾಲ, ಬಾಲ್ಯ ಮತ್ತು ಯೌವನಗಳ ಸಂಧಿಕಾಲ, ಯೌವನ ಮತ್ತು ಮಧ್ಯವಯಸ್ಸಿನ ಸಂಧಿಕಾಲ, ಮಧ್ಯವಯಸ್ಸು ಮತ್ತು ವಾರ್ಧಕ್ಯದ ಸಂಧಿಕಾಲ, ವಾರ್ಧಕ್ಯ ಮತ್ತು ಮುಪ್ಪುಗಳ ಸಂಧಿಕಾಲ, ಎಲ್ಲ ಕಡೆ ಎಲ್ಲ ಸಂಧಿಗಳಲ್ಲೂ ಕೂಡ ಆತ ನಮ್ಮ ಜೊತೆಗೆ ಇರಬೇಕು. ಅದಕ್ಕಾಗಿ ಆತನನ್ನು ಸಂಧಿಮಾನ್ ಅಂತ ನಾವು ಉಪಾಸಿಸಬೇಕು. ಆಗ ಈ ಜೀವನ ಅನ್ನೋ ಯಜ್ಞ ಸುಗಮವಾಗಿ ನಡೀತದೆ. ಎಲ್ಲ ರೀತಿಯಾದಂಥ ಗ್ರಹಗಳ ಸಂಧಿ ಶಾಂತಿಯನ್ನು ಕೂಡ ನಾವು ಮಾಡಿಕೊಂಡಂತಾಗ್ತದೆ ಭಗವಂತನ ನಾಮಸ್ಮರಣದಿಂದ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.